ನಮಸ್ತೆ ಮಾಂತೆರೆಗಳ ನಮಸ್ಕಾರ. ಇವತ್ತು ಮನೆಯವರೆಲ್ಲ ಸೇರಿ ಮಾಡುವಂತಹ ದಕ್ಷಿಣ ಕನ್ನಡದ ಒಂದು ಸಾಂಪ್ರದಾಯಿಕ ತಿಂಡಿಯಾದ ಒತ್ತು ಶೇವಿಗೆ ಮಾಡ್ತಾ ಇದ್ದೇನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯ ಹಾಗೆ ಒತ್ತು ಶೇವಿಗೆ ಪ್ರೊಸೀಜರ್ ಜಾಸ್ತಿ, ಆದರೂ ರೆಡಿ ಆದಮೇಲೆ ಎಲ್ಲರೂ ಸೇರಿ ತಿನ್ನೋದೇ ಒಂದು ಖುಷಿ. ಅದರಲ್ಲೂ ಇಷ್ಟವಾದ ಕಾಂಬಿನೇಷನ್ ಇದ್ದರೆ 2 ನಿಮಿಷದಲ್ಲೇ ತಟ್ಟೆ ಖಾಲಿ ಆಗ್ತದೆ. ಮೊದಲಿಗೆ ಮಾಡುವ ತಯಾರಿ ನೋಡೋಣ. ಇಲ್ಲಿ ನಾನು 4 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ರಿಂದ 3 ಗಂಟೆಯಷ್ಟು ನೆನೆಸಿಡ್ತೇನೆ. ನೆನೆಸಿಟ್ಕೊಂಡ ಅಕ್ಕಿಯನ್ನು ನುಣ್ಣಗೆ ರುಬ್ಬಿ ನಾನೀಗ ದೊಡ್ಡ ಬಾಣಲೆಗೆ ಹಾಕೊಂಡಿದ್ದೇನೆ. ಹಿಟ್ಟು ನೀರು ದೋಸೆ ಹದಕ್ಕೆ ಬರಬೇಕು, ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ. ಇನ್ನು ಉರಿ ಮೀಡಿಯಂ ಅಲ್ಲಿ ಇಟ್ಟುಕೊಂಡು ಇದನ್ನು ಮಗುಚ್ತಾ ಬರಬೇಕು. ಕೈ ಬಿಡದೆ ಮಗುಚಿ ಅಡಿ ಹಿಡಿಯದಾಗೆ ಜಾಗ್ರತೆ ಮಾಡಿಕೊಳ್ಬೇಕು. ನಿಧಾನವಾಗಿ ಇದು ಗಟ್ಟಿ ಆಗ್ತಾ ಬರ್ತದೆ. ಇದು ಹೀಗೆ ಗಟ್ಟಿ ಆಗ್ತಾ ಬರಲಿಕ್ಕೆ 8 ರಿಂದ 10 ನಿಮಿಷ ತಗೊಳ್ತದೆ. ನೋಡಿ, ಇದು ಇನ್ನೂ ಸ್ವಲ್ಪ ಆಗಬೇಕು. ಹೀಗೆ ಕೈಗೆ ಅಂಟದಿದ್ರೆ ಇದು ಹಿಟ್ಟು ರೆಡಿ ಅಂತ ಅರ್ಥ. ಈಗ ಇದನ್ನು ಈ ಶೇಪಿಗೆ ತಂದು ಬೇಯಲಿಕ್ಕಿಡಿ. ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕು. ಈ ರೀತಿಯಾದ ಪಾತ್ರೆ ಇಲ್ಲದ್ರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಲಿಕ್ಕೆ ಇಡ್ಬೋದು. ಈಗ ಇದನ್ನು ಹೈ ಫ್ಲೇಮಲ್ಲಿ 40 ರಿಂದ 45 ನಿಮಿಷ ಆದರೂ ಬೇಯಲಿಕ್ಕೆ ಬಿಡಬೇಕು. 40 ನಿಮಿಷ ನಂತರ ಇದು ಬೆಂದಿದೆ. ಇದು ಬಿಸಿ ಇರುವಾಗವೇ ನಾನು ಶಾವಿಗೆ ಮಣಿಗೆ ಹಾಕಿಕೊಂಡು ಒತ್ತಿಕೊಳ್ತೇನೆ. ಆರಿದ್ರೆ ಇದನ್ನು ಒತ್ತಲಿಕ್ಕೆ ಕಷ್ಟ, ಇದು ತುಂಬ ಗಟ್ಟಿ ಆಗ್ತದೆ ಒತ್ತಲಿಕ್ಕೆ. ಈ ರೀತಿಯಾಗಿ ಒತ್ತಿಕೊಳ್ಬೇಕು. ನೋಡಿ ಎಷ್ಟು ಬಿಡು ಬಿಡುವಾಗಿ ಶಾವಿಗೆ ರೆಡಿ ಆಗಿದೆ. ಈ ರೀತಿ ಎಲ್ಲವನ್ನು ರೆಡಿ ಮಾಡಿಕೊಳ್ತೇನೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ. ಇದಕ್ಕೆ ನಾನು 4-5 ಬ್ಯಾಡಗಿ ಮೆಣಸು ಮತ್ತು ಒಂದು ಸಣ್ಣ ತೆಂಗಿನಕಾಯಿಯನ್ನು ತುರಿದು ಇಟ್ಟುಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಒಟ್ಟಿಗೆ ಅರ್ಧ ಸ್ಪೂನಷ್ಟು ಅರಶಿನ, 1 ಸ್ಪೂನಷ್ಟು ಸಾಸಿವೆ ಹಾಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿ ತರಬೇಕು. ತರಿತರಿಯಾಗಿ ಈ ಹದಕ್ಕೆ ಇರಲಿ. ಈಗ ಗ್ಯಾಸ್ ಮೇಲೆ ಒಂದು ದೊಡ್ಡ ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 5 ರಿಂದ 6 ಸ್ಪೂನಷ್ಟು ತೆಂಗಿನ ಎಣ್ಣೆ, ಅರ್ಧ ಸ್ಪೂನಷ್ಟು ಸಾಸಿವೆ, ಕರಿಬೇವು, 2 ಬ್ಯಾಡಗಿ ಮೆಣಸು ಹಾಕೊಳ್ತೇನೆ. ಸಾಸಿವೆ ಸಿಡಿಲಿ ಸ್ವಲ್ಪ ಫ್ರೈ ಮಾಡೋಣ. ಈಗ 1 ಮುಷ್ಟಿಯಷ್ಟು ನೆಲಕಡಲೆ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿ ಇಟ್ಟುಕೊಂಡಿದ್ದ ಸಾಸಿವೆ ಮತ್ತು ಕಾಯಿಯ ಮಿಶ್ರಣವನ್ನು ಹಾಕೊಳ್ತೇನೆ. ಇದನ್ನು ಪುನಃ ನಾನು 4-5 ನಿಮಿಷ ಫ್ರೈ ಮಾಡ್ತೇನೆ. ನೀರಿನಂಶ ಹೋಗಬೇಕು ಇದರದ್ದು. ಈಗ 2 ಸ್ಪೂನಷ್ಟು ಬೆಲ್ಲದ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೇನೆ. ಪುನಃ ಫ್ರೈ ಮಾಡೋಣ. ಇನ್ನು ಮಾಡಿ ಇಟ್ಟುಕೊಂಡಿದ್ದ ಶಾವಿಗೆ ಅರ್ಧ ಭಾಗವನ್ನು ಈ ರೀತಿಯಾಗಿ ಹುಡಿ ಮಾಡಿಕೊಂಡು ನಾನು ಹಾಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಊರಲ್ಲಿ ಬೆಳಿಗ್ಗೆ ತಿಂಡಿಗೆ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದರೆ ಈ ರೀತಿಯಾಗಿ ತಿಂಡಿ ಮಾಡಿ ಖುಷಿ ಪಡ್ತಾರೆ. ನನ್ನ ಅಮ್ಮನಿಗೂ ಕೂಡ ಇದೇ ಅಭ್ಯಾಸ. ಇನ್ನು ಇದಕ್ಕೆ ಒಂದು ಲಿಂಬೆಯ ರಸ ಹಿಂಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹುಣಸೆ ಹುಳಿ ರಸ ಬೇಕಾದರೂ ಹಾಕೊಳ್ಬೋದು, ಆದರೆ ಲಿಂಬೆ ರಸ ಹಾಕಿದರೆ ರುಚಿ ಜಾಸ್ತಿ. ಈಗ ರೆಡಿಯಾದ ಶಾವಿಗೆಯನ್ನು ನಾನು ಮನೆಯವರಿಗೆಲ್ಲ ಇಷ್ಟವಾಗುವ ಕಾಯಿ ಸಾಸಿವೆ ಒಗ್ಗರಣೆ ಮತ್ತು ಮಾವಿನ ಹಣ್ಣಿನ ರಸಾಯನದೊಂದಿಗೆ ಬಡಿಸ್ತೇನೆ. ನೋಡಿ, ನಿಮಗೂ ಆಸೆ ಆಯ್ತಾ? ಹಾಗಾದರೆ ನಾಳೆ ಮನೆಯಲ್ಲಿ ಟ್ರೈ ಮಾಡಿ. ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಬರ್ತೇನೆ. ವರಡ ಅಂಚಾಂಡ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಲೈಕ್ ಅಂಡ್ ಕಮೆಂಟ್. ಥ್ಯಾಂಕ್ ಯು. ಬಾಯ್.